ತದನಂತರ ಪೊಲೀಸರು ಸ್ಥಳಕ್ಕೆ ಹೋಗಿ ಕಾರು ಚೇಸ್ ಮಾಡಿ ಸಿನಿಮಾ ಸ್ಟೈಲ್ ನಲ್ಲಿ ಅಡ್ಡಗಟ್ಟಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಆಂಧ್ರ ಪ್ರದೇಶಕ್ಕೆ ಪರಾರಿ ಆಗ್ತಾ ಇದ್ರು. ಇನ್ನೇನು ಅಬ್ಸ್ಕಾಂಡಿಂಗ್ ಆಗಬೇಕು, ಯಾರ ಸಂಪರ್ಕಕ್ಕೂ ಸಿಗಬಾರದು. ಆ ಒಂದು ನಿಟ್ಟಿನಲ್ಲಿ ಶಾಸಕ ಮುನಿರತ್ನ ಅವರು ಹೋಗ್ತಾ ಇದ್ರು. ಬಟ್ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಸ್ಥಳಕ್ಕೆ ಹೋಗಿದ್ದಾರೆ. ಮೊಬೈಲ್ ಲೊಕೇಶನ್ ಅನ್ನ ಟ್ರೇಸ್ ಮಾಡಿದ್ದಾರೆ. ಈತ ಎಲ್ಲಿದ್ದಾನೆ, ಯಾರ ಜೊತೆಗಿದ್ದಾನೆ, ಅಥವಾ ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂತಹ ಖಚಿತ ಮಾಹಿತಿಯನ್ನ ಪಡ್ಕೊಂಡು ಪೊಲೀಸರು ಆಂಧ್ರ ಪ್ರದೇಶಕ್ಕೆ ತೆರಳುತ್ತಾ ಇದ್ದಂತಹ ಶಾಸಕ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾವ ರೀತಿ ಅಂದ್ರೆ ಅವರ ಕಾರನ್ನ ಚೇಸ್ ಮಾಡಿ ಅವರನ್ನ ಅಡ್ಡಗಟ್ಟಿ ಈಗ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿಗೆ ಕರೆತರುವಂತಹ ಸಿದ್ಧತೆಗಳು ಈಗ ಆಗ್ತಾ ಇರುವಂತದ್ದು. ವೇಲು ನಾಯ್ಕ್ ಅವರಿಗೆ ಯಾವ ರೀತಿಯಾಗಿ ನಿಂದನೆ ಮಾಡಿದ್ರು, ಅವರು ಕೂಡ ರೊಚ್ಚಿಗೆದ್ದು ಇವ್ರ ಮೇಲೆ ದೂರನ್ನ ದಾಖಲು ಮಾಡಿದ್ರು. ಒಂದು ಜಾತಿ ನಿಂದನೆ ಕೇಸ್ನಲ್ಲಿ ಎಫ್ಐಆರ್ ಆಗಿದೆ, ಮತ್ತೊಂದು ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಅವರ ವಿರುದ್ಧವಾಗಿ 2 ಎಫ್ಐಆರ್ ದಾಖಲಾಗಿದೆ. ಕೋಲಾರದಲ್ಲಿ ಶಾಸಕ ಮುನಿರತ್ನ ಅವರನ್ನ ಬಂಧಿಸಲಾಗಿದೆ. ಬಂಧಿಸಲಾಗಿದ್ದು ಈಗ ಬೆಂಗಳೂರಿಗೆ ಕರೆತರುವಂತಹ ಎಲ್ಲಾ ಪ್ರಯತ್ನಗಳು ಆಗ್ತಾ ಇದೆ, ಸಿದ್ಧತೆಗಳು ಕೂಡ ನಡೀತಾ ಇದೆ. ಈಗ ಕೋಲಾರ ಎಸ್ಪಿ ಬಿ ನಿಖಿಲ್ ರಿಂದ ಶಾಸಕ ಮುನಿರತ್ನ ಅವರನ್ನ ಬಂಧಿಸಲಾಗಿದೆ. ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್. ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಿದಾನಂದ್ ಪಟೇಲ್, ಈಗ ಪೊಲೀಸರು ಒಂದ್ ರೀತಿ ಸಿನಿಮಾ ಸ್ಟೈಲ್ ನಲ್ಲೇ ಮುನಿರತ್ನ ಅವರನ್ನ ಬಂಧಿಸಲಾಗಿರುವಂತದ್ದು. ಈಗ ಮುನಿರತ್ನ ಅವರು ಎಲ್ಲಿದ್ರು, ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು, ಈಗ ಮುಂದಿನ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ? ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕ ರಾಜರಾಜೇಶ್ವರನಗರದ ಶಾಸಕರು ಆಗಿರುವಂತ ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಮುನಿರತ್ನ ಅವರನ್ನ ಕೊಲೆ ಬೆದರಿಕೆ, ಜಾತಿ ನಿಂದನೆ ಮತ್ತು ಬ್ಲಾಕ್ ಮೇಲ್ ಅಡಿಯಲ್ಲಿ ಅವರ ವಿರುದ್ಧ ಅವರದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಂತ ಗುತ್ತಿಗೆದಾರರೊಬ್ಬರು ದೂರನ್ನು ಕೊಟ್ಟಿದ್ರು. ಅವರು ನಗರದ ಪೊಲೀಸ್ ಕಮಿಷನ್ಗೆ ನಿನ್ನೆ ಅಷ್ಟೇ ದೂರನ್ನು ಕೊಟ್ಟಿದ್ರು. ಆ ದೂರು ವೈಯಾಲಿಕಾಲ್ ಪೊಲೀಸ್ ಸ್ಟೇಷನ್ ಎಫ್ಐಆರ್ ಕೂಡ ಆಗಿತ್ತು. ಅವರನ್ನ ವೈಯಾಲಿಕಾಲ್ ಪೊಲೀಸ್ ಅಂದ್ರೆ ಬೆಂಗಳೂರಿನ ಪೊಲೀಸರು ಅವರನ್ನ ಹುಡುಕಾಟದಲ್ಲಿ ತೊಡಗಿದ್ರು. ಈ ನಡುವೆ ಮುನಿರತ್ನವರು ಬಂಧನದ ಸುಳಿವು ಸಿಕ್ಕ ಕೂಡಲೇ ಆಂಧ್ರ ಪ್ರದೇಶಕ್ಕೆ ಪರಾರಿಯಾಗಲು ಯತ್ನಿಸಿದ್ರು ಅಂತ ಹೇಳಲಾಗ್ತಿದೆ. ಹಾಗಾಗಿ ಬೆಂಗಳೂರಿನ ಪೊಲೀಸರು ಮತ್ತು ಕೋಲಾರದ ಪೊಲೀಸರು ಮುನಿರತ್ನವರು ಮಾತನಾಡ್ತಿದ್ದಂತ ಮೊಬೈಲ್ ನ ನಂಬರ್ನ ಲೊಕೇಶನ್ ಅನ್ನ ಟ್ರೇಸ್ಔಟ್ ಅನ್ನ ಮಾಡಿರುವಂತದ್ದು. ಆ ಮುಖಾಂತರ ಇವತ್ತು ಸಂಜೆ ಅಷ್ಟೇ ಮುನಿರತ್ನವರನ್ನ ಆಂಧ್ರ ಗಡಿ ಭಾಗದಲ್ಲಿ ಬಂಧಿಸಿರ್ತಕ್ಕಂಥ ಕೆಲವೇ ನಿಮಿಷಗಳ ಹಿಂದೆ ಅವರನ್ನ ಬಂಧಿಸಿ ಬೆಂಗಳೂರಿಗೆ ಕರೆತರ್ತಿರುವಂತದ್ದು. ಈ ಒಂದು ಕಾರ್ಯಾಚರಣೆಯಲ್ಲಿ ಕೋಲಾರದ ಎಸ್ಪಿ ನಿಖಿಲ್ ಮತ್ತು ಅವರ ತಂಡ ಇರುವಂತದ್ದು. ಇದೀಗ ಮುನಿರತ್ನವರನ್ನ ಬಂಧಿಸಿ ಬೆಂಗಳೂರಿಗೆ ಕರೆತರುವಂತದ್ದು. ಇವತ್ತು 2ನೇ ಶನಿವಾರ ಆಗಿರುವಂತದ್ದು, ನಾಳೆ ಭಾನುವಾರ ಆಗಿರುವಂತದ್ದು ಮತ್ತು ಸೋಮವಾರ ಕೂಡ ಸರ್ಕಾರ ರಜೆ ಇರತಕ್ಕಂಥದ್ದು. ಹಾಗಾಗಿ ಇವತ್ತು ಬೆಂಗಳೂರಿಗೆ ಕರೆತಂದ ಕೂಡಲೇ ಅವರನ್ನ ಮೆಡಿಕಲ್ ಮಾಡಿಸಲಾಗುತ್ತೆ. ಮೆಡಿಕಲ್ ಮಾಡಿದ ತಕ್ಷಣ ಅವ್ರನ್ನ ನ್ಯಾಯಾಧೀಶರ ಮನೆ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಹಾಗಾಗಿ ಇವತ್ತು ನ್ಯಾಯಾಧೀಶರಿಗೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇರುವಂತದ್ದು ಅಥವಾ ನೇರವಾಗಿ ಜೇಸಿಗೆ ಕಳಿಸುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಮುಂದಿನ ಎಲ್ಲಾ ಪ್ರಕ್ರಿಯೆಗಳನ್ನ ಬೆಂಗಳೂರಿನ ಪೊಲೀಸರು ಮಾಡ್ತಿರುವಂತದ್ದು. ಇದೀಗ ಮುನಿರತ್ನರವರನ್ನ ಬೆಂಗಳೂರಿಗೆ ಕರೆತರ್ತಿರುವಂತದ್ದು. ಚೈತ್ರ. ಚಿದಾನಂದ್ ಪಟೇಲ್, ಈಗ ಮುನಿರತ್ನ ಅವರ ವಿರುದ್ಧವಾಗಿ 2 ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿರುವಂತದ್ದು. ಒಂದು ಅಟ್ರಾಸಿಟಿ, ಮತ್ತೊಂದು ಜೀವ ಬೆದರಿಕೆ. ಈ ಅಟ್ರಾಸಿಟಿ ಕೇಸು ತುಂಬಾನೇ ಸ್ಟ್ರಾಂಗ್ ಆಗಿರೋದ್ರಿಂದ, ಈ ಅಟ್ರಾಸಿಟಿ ಎಫ್ಐಆರ್ ಆಗಿರೋದ್ರಿಂದ ಯಾವ ರೀತಿ ಶಿಕ್ಷೆ ಆಗಬಹುದು? ಈಗಾಗಲೇ ದೂರು ದಾಖಲಾಗಿರುವಂತದ್ದು, ನನಗೆ ಕೊಲೆ ಬೆದರಿಕೆ ಒಡ್ಡಿರ್ತಕ್ಕಂಥದ್ದು ಮತ್ತು ಪ್ರಮುಖ 2 ಸಮುದಾಯಗಳ ವಿರುದ್ಧ ಅಶ್ಲೀಲವಾಗಿ ಮತ್ತು ಅಸಹ್ಯವಾಗಿ, ಮಾನಹಾನಕಾರಿಕವಾಗಿ ಮತ್ತು ಜಾತಿ ನಿಂದನಾತ್ಮಕವಾಗಿ ಮಾತನಾಡಿರೋದು ಅಂತೇಳಿ ಈಗಾಗಲೇ ಗುತ್ತಿಗೆದಾರರು ಆರೋಪ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅದರ ಆಡಿಯೋ ತುಣುಕುಗಳು ಕೂಡ ಇದೀಗ ಸಾಮಾಜಿಕ ಜಾಲತಾಣ ಸೇರಿದಂತೆ ಮಾಧ್ಯಮಗಳು ಕೂಡ ಎಲ್ಲೆಡೆ ವೈರಲ್ ಆಗಿರ್ತಕ್ಕಂಥದ್ದು. ಆ ಒಂದು ಮಾತನಾಡಿರ್ತಕ್ಕಂಥ ಮತ್ತು ಯಾವ ದಿನಾಂಕ ಹೋಗಿದ್ರು ಅನ್ನೋದು ಎಲ್ಲವೂ ಕೂಡ ಪರಿಶೀಲನೆ ಆಗಲಿದೆ. ಮತ್ತು ಇವರು ಕೊಲೆ ಬೆದರಿಕೆ ಮತ್ತು ಜಾತಿ ನಿಂದನೆ ಮಾಡಿದಂತ ಆಡಿಯೋ ತುಣುಕು ಮತ್ತು ಮಾತುಕತೆ ತುಣುಕನ್ನ FSL ಗೆ ಕಳಿಸಿಕೊಡ್ಲಾಗುತ್ತೆ. FSL ನಲ್ಲಿ ಇವರದೇ ಆಡಿಯೋ ಅಂತೇಳಿ ಸ್ಪಷ್ಟ ಆದ ಕೂಡಲೇ ಇದು ಮತ್ತಷ್ಟು ಕೇಸ್ ಸ್ಟ್ರಾಂಗ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈಗಾಗಲೇ ಅವರಿಗೆ ಕೊಲೆ ಬೆದರಿಕೆ ಮತ್ತು ಜಾತಿ ನಿಂದನೆ ಪ್ರಕರಣಗಳಾಗಿದ್ದರಿಂದ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ ನಂತರ ನ್ಯಾಯಾಧೀಶರ ನಿವಾಸ ಕರೆದುಕೊಂಡು ಹೋಗಿ ಕಸ್ಟಡಿಗೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಸದ್ಯಕ್ಕೆ ಇದೀಗ ಅವರನ್ನ ಬಂಧಿಸಿ ಬೆಂಗಳೂರಿಗೆ ಕರೆತರುತ್ತಿರುವಂತದ್ದು. ಚೈತ್ರ. ಚಿದಾನಂದ್ ಪಟೇಲ್, ಈಗ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ನ ಒಂದು ಪ್ರಕರಣವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಂತಹ ದೋಸ್ತಿ ಪಕ್ಷಕ್ಕೆ ಈಗ ಮುನಿರತ್ನ ಅವರು ಅರೆಸ್ಟ್ ಆಗಿರುವಂತದ್ದು ಯಾವ ರೀತಿಯಾಗಿ ಮುಜುಗರವನ್ನ ತಂದೊಡ್ಡುತ್ತೆ?
ಖಂಡಿತವಾಗಿಯೂ ಇದೀಗ ರಾಜ್ಯದ ಪ್ರಬಲ ಸಮುದಾಯ ಆಗಿರ್ತಕ್ಕಂಥ ಮೇಲ್ವರ್ಗದ ಸಮುದಾಯ ಆಗಿರ್ತಕ್ಕಂಥ ಒಕ್ಕಲಿಗ ಸಮುದಾಯದ ಬಗ್ಗೆ ಮಾತನಾಡಿರುವಂಥದ್ದು, ನಂತರ ಪರಿಶಿಷ್ಟ ಸಮುದಾಯದ ಬಗ್ಗೆ ಕೂಡ ಮಾತನಾಡಿರುವಂಥದ್ದು. ಹಾಗಾಗಿ ಇದೀಗ ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ಈ ಸಂಬಂಧಪಟ್ಟಾಗ ಈಗಾಗಲೇ ಮುನಿರತ್ನ ವಿರುದ್ಧ ದೂರು ಸಲ್ಲಿಕೆ ಆಗಿರ್ತಕ್ಕಂಥದ್ದು ಮತ್ತು ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಕೂಡ ಹೈಕಮಾಂಡ್ಗೆ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದೀಗ ಇಡೀ ಪ್ರಕರಣ ಸಂಬಂಧಪಟ್ಟಾಗೆ ರಾಜ್ಯ ಬಿಜೆಪಿಯಿಂದ ಕೂಡ ಹೈಕಮಾಂಡ್ ವರದಿಯನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಇದೀಗ ಒಂದ್ ಕಡೆ ನಾಗಮಂಗಲದ ಪ್ರಕರಣದ ಬೆನ್ನಲ್ಲೇ ಭಾರತೀಯ ಜನತಾ ಪಕ್ಷದ ಶಾಸಕರೊಬ್ಬರು ಜಾತಿ ನಿಂದನೆ ಮತ್ತು ಬ್ಲಾಕ್ ಮೇಲ್ ಹಾಗೂ ಕೊಲೆ ಬೆದರಿಕೆ ಪ್ರಕರಣದಲ್ಲಿ ಬಂಧನ ಆಗಿರುವಂತದ್ದು ಭಾರತೀಯ ಜನತಾ ಪಕ್ಷಕ್ಕೆ ಇದು ಮುಜುಗರ ಅಂತಲೇ ಹೇಳಲಾಗ್ತಿದೆ. ಚೈತ್ರ, ಇದನ್ನ ಕಾಂಗ್ರೆಸ್ ಯಾವ ರೀತಿಯಾಗಿ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಈಗ ಮುಂದಾಗಿದೆ? ಪ್ರತಿಭಟನೆ ಮಾಡುವಂತದ್ದಾಗಿರ್ಬೋದು, ಅದ್ರ ವಿಚಾರವಾಗಿ ಅಥವಾ ಈ ವಿಚಾರವಾಗಿ ವಿರೋಧ ಪಕ್ಷದ ನಾಯಕರು ಏನಾದ್ರೂ ರಿಯಾಕ್ಷನ್ ಕೊಟ್ಟಿರುವಂತದ್ದು ಇದೆಯಾ? ಈಗಾಗಲೇ ಛಲವಾದಿ ನಾರಾಯಣ ಸ್ವಾಮಿ ಅವರು ಇಲ್ಲಿ ಪರಿಶಿಷ್ಟ ಸಮುದಾಯಕ್ಕೆ ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ, ಅವರೇ ಅಂತ ಹೇಳಿದ್ರೆ ಹೈಕಮಾಂಡ್ ಕ್ರಮ ಕೈಗೊಳ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ ಅಂತ ಇವತ್ತು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಮಾಜಿ DCM ಹಾಗೂ ಹಾಲಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣರು ಕೂಡ ಅವರ ಆಡಿಯೋ ಪರಿಶೀಲನೆ ಆಗ್ಬೇಕಾಗಿದೆ. ಆಡಿಯೋ ಪರಿಶೀಲನೆ ಅವರೇ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮುಂದಿನ ರೀತಿಯ ಕಾನೂನು ರೀತಿಯ ಕ್ರಮ ಆಗ್ಲೇಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಜೊತೆಗೆ ರಾಜ್ಯದ ಅನೇಕ ಕಡೆ ಪರಿಶಿಷ್ಟ ಸಮುದಾಯದ ನಾಯಕರುಗಳು ಮತ್ತು ಪರಿಶಿಷ್ಟ ಸಮುದಾಯ ವರ್ಗಗಳು ಈಗಾಗಲೇ ಪ್ರತಿಭಟನೆಯನ್ನು ಆರಂಭಿಸಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ದೊಡ್ಡ ಮುಜುಗರ ಅಂತ ಹೇಳಲಾಗ್ತದೆ. ಈಗಾಗಲೇ ಪೊಲೀಸರು ಇವತ್ತಿನಿಂದ ಕಾನೂನು ಪ್ರಕ್ರಿಯೆಯನ್ನ ಆರಂಭಿಸಲಿದ್ದಾರೆ. ಚೈತ್ರ, ಓಕೆ, ಧನ್ಯವಾದಗಳು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ. ಕೋಲಾರದಲ್ಲಿ ಶಾಸಕ ಮುನಿರತ್ನ ಅವರನ್ನ ಖಾಕಿ ವಶಪಡಿಸಿಕೊಂಡಿದೆ. ಕೋಲಾರ SP ಬಿ ನಿಖಿಲ್ ಅವರಿಂದ ಮಾಹಿತಿಯನ್ನ ಪಡೆಯಲಾಗಿದೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಸೂಚನೆ ಮೇರೆಗೆ ಮುನಿರತ್ನ ಅವರನ್ನ ಬಂಧಿಸಲಾಗಿದೆ. ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಮುನಿರತ್ನ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕೋಲಾರದಲ್ಲಿ ಶಾಸಕ ಮುನಿರತ್ನ ಖಾಕಿ ವಶಕ್ಕೆ ಸಿಕ್ಕಿರುವಂತದ್ದು. ಅದರಲ್ಲೂ ಕಮಿಷನರ್ ಅವರ ಸೂಚನೆ ಮೇರೆಗೆ ಅವರನ್ನ ಅರೆಸ್ಟ್ ಮಾಡಲಾಗಿರುವಂತದ್ದು. ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಂಧಿಸಿರುವಂತದ್ದು. ಪೊಲೀಸ್ ಈಗಾಗಲೇ ಬೆಂಗಳೂರು ಕಡೆಗೆ ಮುನಿರತ್ನ ಅವರನ್ನ ಕರೆತರುವಂತಹ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಕರೆದೊಯ್ತಾ ಇರುವಂತಹ ಪೊಲೀಸರು ಈಗ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದಂತಹ ಮುನಿರತ್ನ ಅವರನ್ನ ಅಲ್ಲಿ ಅರೆಸ್ಟ್ ಮಾಡಲಾಗಿದೆ. ಈಗ ಅವರನ್ನ ಬೆಂಗಳೂರಿಗೆ ತಗೊಂಡ್ ಬರ್ಬೇಕಾಗತ್ತೆ. ಅದಾದ ಮೇಲೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ, ನಾಳೆ ಸಂಡೇ ಆಗಿರೋದ್ರಿಂದ ಈ ಒಂದು ಕಾನೂನು ಪ್ರಕ್ರಿಯೆಯಲ್ಲಿ ಸ್ವಲ್ಪ ನಿಧಾನ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಕೋಲಾರ ಪೊಲೀಸರು ನ್ಯೂಸ್ 18ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಈಗ ಮುನಿರತ್ನ ಅವರನ್ನ ಎಲ್ಲಿ ಬಂಧಿಸಿದ್ದಾರೆ, ಅವರನ್ನ ಎಲ್ಲಿ ತಗೊಂಡ್ ಬರ್ತಿದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ಕಾನೂನು ಕ್ರಮಕ್ಕೆ ಇವಾಗ ಮುಂದಾಗಿದ್ದಾರೆ ಪೊಲೀಸರು? ಚೈತ್ರ, ಏನು ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ನಂಗ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶಾಸಕ ಮುನಿರತ್ನ ಅವರನ್ನ ಬಂಧನ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿರುವಂತದ್ದು. ಈಗ ಮುನಿರತ್ನ ಅವರನ್ನ ವಶಕ್ಕೆ ಪಡೆದಿರುವಂತಹ ಮಾಹಿತಿಯನ್ನ ಈಗಾಗಲೇ ಕೋಲಾರ SP ಆಗಿರ್ತಕ್ಕಂಥ ಬಿ ನಿಖಿಲ್ ಅವರು ಖಚಿತಪಡಿಸಿದ್ದಾರೆ. ಅವರನ್ನ ಏನು ಬೆಂಗಳೂರಿನ ಸಿಟಿ ಕಮಿಷನರ್ ಆಗಿರ್ತಕ್ಕಂಥ ದಯಾನಂದ್ ಅವರು ಏನ್ ಸೂಚನೆ ಕೊಟ್ಟಿದ್ದಾರೆ, ಆ ಒಂದು ಸೂಚನೆ ಮೇರೆಗೆ ಅವರನ್ನ ವಶಕ್ಕೆ ಪಡೆದು ಬೆಂಗಳೂರಿನ ಪೊಲೀಸರಿಗೆ ಒಂದು ಹಸ್ತಾಂತರ ಮಾಡಿದೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನ ಈಗ ನಮ್ಗೆ ಕೊಟ್ಟಿರುವಂತದ್ದು. ಜೊತೆಗೆ ಅವರನ್ನ ಈಗಾಗಲೇ ಏನು ಅವರನ್ನ ಬೆಂಗಳೂರಿಗೆ ಒಂದು ರವಾನಿಸುವಂತಹ ಎಲ್ಲ ಒಂದು ವ್ಯವಸ್ಥೆಯನ್ನ ಮಾಡಿ ಈಗಾಗಲೇ ಅವರು ಬೆಂಗಳೂರು ಹತ್ರ ತಲುಪಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇರುವಂತದ್ದು. ಜೊತೆಗೆ ಏನು ಮುನಿರತ್ನ ವಿರುದ್ಧವಾಗಿ ಏನು ಪ್ರಕರಣ ದಾಖಲಾಗಿತ್ತು, ಈ ಸಂಬಂಧಪಟ್ಟಂತೆ ಅವರನ್ನ ಬಂಧನ ವಶಕ್ಕೆ ಪಡೆದು ಈಗ ಪೊಲೀಸರು ತಮ್ಮ ಒಂದು ವಶಕ್ಕೆ ಪಡ್ಕೊಂಡಿರುವಂತದ್ದು. ಅವರು ಏನು ಆಂಧ್ರ ಪ್ರದೇಶಕ್ಕೆ ತೆರಳ್ತಾ ಇದ್ರು ಅಂತಕ್ಕಂಥ ಒಂದು ಮಾಹಿತಿ ಇತ್ತು. ಆ ಒಂದು ಖಚಿತ ಮಾಹಿತಿ ಮೇರೆಗೆ ಬೆಂಗಳೂರಿನ ಒಂದು ಪೊಲೀಸರು ಕೋಲಾರ ಪೊಲೀಸರಿಗೆ ಒಂದು ಮಾಹಿತಿನ ರವಾನೆ ಮಾಡ್ತಾರೆ. ಕೂಡಲೇ ಎಚ್ಚೆತ್ತಂತಹ ಒಂದು ನಂಗ್ಲಿ ಪೊಲೀಸರು ಕೂಡಲೇ ಅವರನ್ನ ಅಲ್ಲಿ ಒಂದು ವಶಕ್ಕೆ ಅಂದ್ರೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ಅವರನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು. ಇನ್ನೇನು ಕಾನೂನು ಪ್ರಕ್ರಿಯೆ ಕೂಡ ಈಗ ಆಗ್ಬೇಕಾಗಿರೋದು, ಅವರು ಶಾಸಕರಾಗಿರೋದ್ರಿಂದ ಕಾನೂನು ಪ್ರಕ್ರಿಯೆಗಳು ಆಗ್ಬೇಕಾಗಿದೆ. ಮುಂದಿನ ಒಂದು ವಿಚಾರಗಳನ್ನ ಬೆಂಗಳೂರಿನ ಪೊಲೀಸರು ನಿಮಗೆ ಕೊಡ್ತಾರೆ ಅಂತಕ್ಕಂಥ ಮಾಹಿತಿಯನ್ನ ಈಗ ಕೋಲಾರ SP ಆಗಿರ್ತಕ್ಕಂಥ ಬಿ ನಿಖಿಲ್ ಅವರು ಕೊಟ್ಟಿರುವಂತದ್ದು. ಚೈತ್ರ, ರಘುರಾಜ್, ಈಗ ಬೆಂಗಳೂರಿಗೆ ಕರೆತಂದ ಬಳಿಕ ಈಗ ಮುನಿರತ್ನ ಅವರನ್ನ ಎಲ್ಲಿ ಇರಿಸಲಾಗುತ್ತೆ? ಇವತ್ತು ಸ್ಯಾಟರ್ಡೆ ಸಂಡೇ ಇರೋದ್ರಿಂದ ಕೋರ್ಟ್ ವರ್ಕ್ ಅಲ್ಲಿ ಇರುತ್ತಾ, ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರನ್ನ ಹಾಜರುಪಡಿಸ್ತಾರಾ, ಅಥವಾ ಯಾವ ರೀತಿಯಾಗಿ ಪೊಲೀಸರು ಕಾನೂನಿನ ಮೊರೆ ಹೋಗಬಹುದು ಈ ಸಂದರ್ಭದಲ್ಲಿ ಅಂತ?
ಚೈತ್ರ, ಈಗಾಗಲೇ ಅವ್ರ ವಿರುದ್ಧ ದೂರು ದಾಖಲಾಗಿರೋ ಸಂದರ್ಭದಲ್ಲಿ ಏನು ಪೊಲೀಸರು ಒಂದು ಪ್ರಾಥಮಿಕ ಒಂದು ಮಾಹಿತಿಯನ್ನ ಪಡ್ಕೊಂಡು ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರು ಅಂತಂದ್ರೆ ನ್ಯಾಯಾಧೀಶರ ಮನೆಯಲ್ಲಿ ಕೂಡ ಅವ್ರನ್ನ ಹಾಜರುಪಡಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಇನ್ನೂ ಕೂಡ ಅವರು ಬೆಂಗಳೂರು ತಲುಪಿಲ್ಲ. ಪೊಲೀಸರು ಇನ್ನಷ್ಟು ಕೂಡ ಮಾಹಿತಿಯನ್ನ ಕಲೆ ಹಾಕಬೇಕಾಗಿರುತ್ತೆ. ಹಾಗಾಗಿನೇ ಬೆಂಗಳೂರು ತಲುಪಿದ ನಂತರ ಅವರನ್ನ ಒಂದು ಪ್ರಾಥಮಿಕ ವಿಚಾರಣೆಗೆ ಒಳಪಡಿಸಿ ಮುಂದಿನ ಒಂದು ಕಾನೂನು ಪ್ರಕ್ರಿಯೆಯನ್ನು ಕೂಡ ಅವರು ಮಾಡುವಂತದ್ದು ಮಾಹಿತಿ ಇರುವಂತದ್ದು. ಚೈತ್ರ, ಓಕೆ, ಈಗ ಅವರ ಧ್ವನಿ ಅಂತ ಹೇಳಲಾಗ್ತಾ ಇದೆಯಲ್ಲ ಒಂದು ಆಡಿಯೋ, ಅದು ಕೂಡ ಇವಾಗ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಈಗ FSLಗೆ ಆ ಧ್ವನಿಯನ್ನ ರವಾನೆ ಮಾಡಿದಾರಾ ಅಥವಾ FSL ಇಂದ ಏನಾದರೂ ರಿಪೋರ್ಟ್ ಯಾವಾಗ ಬರಬಹುದು ಅನ್ನುವಂತಹ ಇನ್ಫಾರ್ಮೇಶನ್ ಏನಾದರೂ ಸಿಕ್ಕಿದೆಯಾ? ಚೈತ್ರ, ಗುತ್ತಿಗೆದಾರರೊಬ್ಬರ ಜೊತೆಗೆ ಇನ್ನು ಶಾಸಕ ಮುನಿರತ್ನ ಅವರು ಮಾತನಾಡಿದ್ದಾರೆ ಎನ್ನಲಾದಂತಹ ಒಂದು ಆಡಿಯೋ ಸಾಕಷ್ಟು ಸದ್ದು ಮಾಡಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಇನ್ನೇನೀಗ ದೂರು ದಾಖಲಾಗಿದೆ. ಮುಂದೆ ಅವರು ಈ ಒಂದು ಧ್ವನಿಯನ್ನ FSLಗೆ ಕಳಿಸಿ ಅದನ್ನ ಒಂದು ಪರಿಶೀಲನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಏನು ಅಂತ ಹೇಳಿದ್ರೆ ಮತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಬಳಿ ಮತ್ತಷ್ಟು ಒಂದು ಸಾಕ್ಷ್ಯಗಳನ್ನು ಇದೆಯಾ ಅಂತಕ್ಕಂಥ ಅದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಮುಂದೆ ಏನು ಕಾನೂನು ಪ್ರಕ್ರಿಯೆಗಳಾಗುತ್ತೆ ಎಲ್ಲವನ್ನು ಕೂಡ ಪೊಲೀಸರು ಹಂತವಾಗಿ ಮಾಡಬೇಕಾಗಿರುತ್ತೆ. ಈಗಾಗಲೇ FIR ದಾಖಲಾಗಿರೋದ್ರಿಂದ ಅವರನ್ನ ಬಹುತೇಕ ನ್ಯಾಯಾಧೀಶರ ಮುಂದೆಗೆ ಹಾಜರುಪಡಿಸುವ ಸಾಧ್ಯತೆಗಳು ಇವತ್ತೇ ಇರುವಂತದ್ದು. ಚೈತ್ರ, ರಘುರಾಜ್, ಈಗ ಮುನಿರತ್ನ ಅವರ ವಿರುದ್ಧ 2 FIR ಪ್ರತ್ಯೇಕವಾಗಿ ದಾಖಲಾಗಿರುವಂತದ್ದು. ಒಂದು ಅಟ್ರಾಸಿಟಿ ಕೇಸ್. ಈ ಅಟ್ರಾಸಿಟಿ ಕೇಸ್ ತುಂಬಾನೇ ಸ್ಟ್ರಾಂಗ್ ಆಗಿರೋದ್ರಿಂದ, ಜಾತಿ ನಿಂದನೆ ಮಾಡಿರೋದ್ರಿಂದ ಈ ಪ್ರಕರಣ ಯಾವ ರೀತಿಯಾಗಿ ಮುನಿರತ್ನ ಅವರ ಕೊರಳಿಗೆ ಸಂಕಷ್ಟವಾಗಿ ಪರಿಣಮಿಸುವಂತಹ ಸಾಧ್ಯತೆಗಳಿದೆ? ಯಾವ ರೀತಿಯಾಗಿ ಶಿಕ್ಷೆ ಆಗಬಹುದು ಈ ಅಟ್ರಾಸಿಟಿ ಕೇಸ್ ಮೇಲೆ? ಚೈತ್ರ, ಏನು ಧ್ವನಿಯಲ್ಲಿ ನಾವು ಕೇಳಿರುವಂತೆ ಮತ್ತೆ ಮುನಿರತ್ನ ಅವರು ಮಾತನಾಡಿದ್ದಾರೆ ಎನ್ನಲಾದಂತಹ ಒಂದು ಆಡಿಯೋ ಅಲ್ಲಿ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿ ಜಾತಿನಿಂದಾನೆ ಅಂದ್ರೆ ಪರಿಶಿಷ್ಟ ಸಮಾಜದ ಒಬ್ಬ ವ್ಯಕ್ತಿಯನ್ನ ಕುರಿತು ಮಾತನಾಡುವಂತ ಸಂದರ್ಭದಲ್ಲಿ ಜಾತಿನಿಂದಾನೆ ಆಗಿರೋದು ಈಗ ಮೇಲ್ನೋಟಕ್ಕೆ ಈಗ ತಿಳಿದು ಬರ್ತಾ ಇರುವಂತದ್ದು. ಜೊತೆಗೆ ಜಾತಿನಿಂದಾನೆ ಯಾರೇ ಮಾಡಿದ್ರು ಕೂಡ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಮತ್ತು ನಾನ್ ಬೇಲೆಬಲ್ ಒಂದು ಕೇಸ್ ಕೂಡ ಆಗಿರುತ್ತೆ. ಅವ್ರನ್ನ ಇಮಿಡಿಯೇಟ್ ಆಗಿ ಏನು ಪೊಲೀಸರು ಬಂಧನ ಮಾಡಿ ಅವರನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸುವಂತ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ಇವರು ಶಾಸಕರಾಗಿರೋದ್ರಿಂದ ಜನಪ್ರತಿನಿಧಿಗಳ ಒಂದು ವಿಶೇಷವಾಗಿ ಅವರಿಗೆ ಒಂದು ಕಾನೂನು ಇರುತ್ತೆ. ಹಾಗಾಗಿನೇ ಅವರನ್ನ ಮುಂದೆ ಯಾವ ರೀತಿಯಾಗಿ ಪೊಲೀಸರು ಇದನ್ನ ಹಂತವಾಗಿ ಜಾರಿಗೊಳಿಸ್ತಾರೆ ಅನ್ನೋದು ಕಾದು ನೋಡ್ಬೇಕಾಗಿರುವಂತದ್ದು. ಚೈತ್ರ, ರಘುರಾಜ್, ಈಗ ಮುನಿರತ್ನ ಅವರನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದ ಅಥವಾ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾ ಇರುವಂತದ್ದ? ಇದುವರೆಗೂ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಅವರ ಸೂಚನೆ ಮೇರೆಗೆ ಕೋಲಾರ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿನೇ ಬೆಂಗಳೂರಿಗೆ ಒಂದು ರವಾನೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಇದನ್ನ ಕೋಲಾರ SP ಆಗಿರ್ತಕ್ಕಂಥ ಏನು B ನಿಖಿಲ್ ಅವರು ಕೂಡ ಇದನ್ನ ಖಚಿತಪಡಿಸಿರುವಂತದ್ದು. ಚೈತ್ರ, ಓಕೆ, ಈಗ ಮೊಬೈಲ್ ಲೊಕೇಶನ್ ಅನ್ನ ಆಧರಿಸಿಯೇ ಮುನಿರತ್ನ ಅವರನ್ನ ಇವಾಗ ವಶಕ್ಕೆ ಪಡೆದಿರುವಂತದ್ದ, ಇಲ್ಲ ಬೇರೆ ಏನಾದ್ರೂ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತ ಈ ಸಂದರ್ಭದಲ್ಲಿ? ಯಾಕಂದ್ರೆ ಅಬ್ಸ್ಕಾಂಡಿಂಗ್ ಆಗಿದ್ದಂತಹ ಮುನಿರತ್ನ ಅವರನ್ನ ಪೊಲೀಸರು ಕೂಡ ಹುಡುಕಾಟ ಮಾಡ್ತಾ ಇದ್ರು. ಬಟ್ ಯಾವ್ದಾದ್ರು ವ್ಯಕ್ತಿ ಏನಾದ್ರೂ ಇನ್ಫಾರ್ಮೇಶನ್ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಇದೆಯಾ? ಯಾರ್ಯಾರ ಜೊತೆ ಇದ್ರು ಅವರು ಅನ್ನುವಂತಹ ಬಗ್ಗೆ ಇನ್ಫಾರ್ಮೇಶನ್ ಇದೆಯಾ? ಚೈತ್ರ, ಸಹಜವಾಗಿನೇ ಅವರು ಏನಂತಂದ್ರೆ ಅವ್ರ ವಿರುದ್ಧವಾಗಿ ಒಂದು ಅಟ್ರಾಸಿಟಿ ಕೇಸ್ ಆಗಿರ್ಬೋದು, ಮತ್ತೊಂದು ಕ್ರಿಮಿನಲ್ ಪ್ರಕರಣ ದಾಖಲಾಗಿತ್ತು. ಈ ಸಂಬಂಧಪಟ್ಟಂತೆ ಅವರನ್ನ ಸಹಜವಾಗಿ ಠಾಣೆಗೆ ಕರೆಸಿ ವಿಚಾರಣೆಯನ್ನು ಮಾಡುವಂತದ್ದು ಮತ್ತು ಜೊತೆಗೆ ಒಂದು ಅಟ್ರಾಸಿಟಿ ಪ್ರಕರಣ ಕೂಡ ಆಗಿರೋದ್ರಿಂದ ಅವರನ್ನ ವಶಕ್ಕೆ ಪಡ್ಕೊಳ್ಳುವಂತ ಒಂದು ಕಾನೂನು ಪ್ರಕ್ರಿಯೆ ಪೊಲೀಸರು ಮಾಡಬೇಕಾಗಿತ್ತು. ಇದಕ್ಕೆ ಅವರನ್ನ ಸಂಪರ್ಕ ಮಾಡುವ ಸಮಯದಲ್ಲಿ ಅವರು ಸಂಪರ್ಕಕ್ಕೆ ಸಿಗ್ತಾ ಇರೋದಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಆಧಾರದ ಮೇಲೆ ಅವರ ಒಂದು ಮೊಬೈಲ್ ಟವರ್ ಲೊಕೇಶನ್ ಆಗಿರ್ಬೋದು ಮತ್ತೆ ಅವ್ರು ಯಾವ ಒಂದು ಮಾರ್ಗದಲ್ಲಿ ತೆರಳ್ತಾ ಇದ್ದಾರೆ ಅಂತ ಒಂದು ಪ್ರಾಥಮಿಕ ಒಂದು ಮಾಹಿತಿ ಆಧಾರದಲ್ಲಿ ಅವ್ರನ್ನ ಒಂದು ಟ್ರ್ಯಾಕ್ ಮಾಡಿ ಪೊಲೀಸರು ಈಗ ಅವರನ್ನ ಬಂಧನ ಮಾಡಿ ಈಗ ಬೆಂಗಳೂರಿಗೆ ಕೂಡ ಕರೆದೊಯ್ದಿದ್ದಾರೆ ಅಂತ ಮಾಹಿತಿ ಕೂಡ ಇರುವಂತದ್ದು. ಚೈತ್ರ, ಇನ್ನು ಕೋಲಾರ SP ಆಗಿರುವಂತಹ B ನಿಖಿಲ್ ಅವರು ಈ ಬಗ್ಗೆ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ಕೋಲಾರ SP ಅವರಿಗೆ ನಾವು ಕೂಡಲೇ ಕರೆ ಮಾಡಿ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೇಳಿದಾಗ ಅವ್ರು ಹೇಳುವಂಥದ್ದು ಅವರು ಬಂಧನವನ್ನ ಕೋಲಾರ SP ಅವರು ಖಚಿತಪಡಿಸಿದ್ದಾರೆ. ಅದು ಎಲ್ಲಿ ಅಂತಕ್ಕಂಥ ಮಾಹಿತಿ ಕೂಡ ಇಲ್ಲ. ನಮಗೆ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿಯಲ್ಲಿ ಮುಳಬಾಗಿಲು ತಾಲೂಕಿನ ನಂಗ್ಲಿ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವರನ್ನ ಈಗ ಪೊಲೀಸರು ಬಂಧನಕ್ಕೆ ಒಳಪಡಿಸಿರುವಂಥದ್ದು. ಅವರು ಏನು ಆಂಧ್ರಕ್ಕೆ ತೆರಳುವಂತಹ ಒಂದು ಸಾಧ್ಯತೆ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿನೇ ಆಂಧ್ರದಲ್ಲಿ ಕೂಡ ಏನು ಮಾಜಿ ಸಚಿವ ಮತ್ತೆ ಶಾಸಕ ಮುನಿರತ್ನ ಅವರಿಗೆ ಒಳ್ಳೆಯ ಒಂದು ಒಡನಾಟ ಇದೆ. ಅವರು ಸಾಕಷ್ಟು ಬಾರಿ ಆಂಧ್ರಕ್ಕೂ ಕೂಡ ಹೋಗಿ ಬರ್ತಾ ಇದ್ರು. ಕೋಲಾರ ಉಸ್ತುವಾರಿ ಮಂತ್ರಿಯಾಗಿದ್ದ ಕೂಡ ನಾವು ಗಮನಿಸಿದ್ವಿ. ಈಗ ಅವರು ಆಂಧ್ರಕ್ಕೆ ತೆರಳ್ತಾ ಇದ್ರು. ಏನಾದ್ರು ಈ ಒಂದು ಪ್ರಕರಣದಿಂದ ಬಚಾವಕ್ಕೆ ಏನಾದ್ರು ಯತ್ನ ಮಾಡ್ತಾ ಇದ್ರು ಅಂತಕ್ಕಂಥ ಒಂದು ಅನುಮಾನ ಕೂಡ ಕಾಡ್ತಾ ಇತ್ತು ಪೊಲೀಸರಿಗೆ. ಹಾಗಾಗಿನೇ ಕೂಡಲೇ ಅವರನ್ನ ಈಗ ಬಂಧನ ಮಾಡಿರುವಂತದ್ದು ಇಲ್ಲಿವರೆಗೂ ಇರುವಂತಹ ಮಾಹಿತಿ. ಚೈತ್ರ, ರಘುರಾಜ್, ಈಗ ಮುನಿರತ್ನ ಅವರನ್ನ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿರುವಂತದ್ದು. ಈಗ ಮುನಿರತ್ನ ಅವರು ಒಬ್ಬರೇ ಹೋಗ್ತಾ ಇದ್ರಾ ಅಥವಾ ಅವ್ರ ಬೆಂಬಲಿಗರು ಏನಾದ್ರು ಅವ್ರ ಜೊತೆಗಿದ್ರಾ ಅಥವಾ ಎಷ್ಟು ಕಾರ್ಗಳಿತ್ತು ಅಥವಾ ಒಂದೇ ಕಾರ್ನಲ್ಲಿ ಇವ್ರು ಪ್ರಯಾಣ ಮಾಡ್ತಾ ಇದ್ರಾ? ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಏನಾದ್ರು ಸಿಕ್ತಾ? ಚೈತ್ರ, ಇಲ್ಲಿವರೆಗೂ ಕೂಡ ನಮಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರವಾಗಿ ಅವರ ಕಾರಲ್ಲಿ ಅವರ ಕಾರ್ ಚಾಲಕ ಮತ್ತೊಬ್ರು ಪ್ರಯಾಣ ಮಾಡ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಇದೆ. ಆದ್ರೆ ಮಂಜುನಾಥ್ ಅವರು ಒಬ್ಬರನ್ನೇ ಪೊಲೀಸರು ಬಂಧನ ಮಾಡಿರುವಂತದ್ದು. ಜೊತೆಗೆ ಈ ಒಂದು ಮಾಹಿತಿಯನ್ನ ಕೋಲಾರ SP ಅವರು ಕನ್ಫರ್ಮ್ ಮಾಡಿರೋದ್ರಿಂದ ಇನ್ನೇನು ಕಾನೂನು ಪ್ರಕ್ರಿಯೆಗಳು ಇಲ್ಲೂ ಕೂಡ ಆರಂಭವಾಗಿರುವಂತದ್ದು. ಜೊತೆಗೆ ಈ ಪೊಲೀಸರು ಅರೆಸ್ಟ್ ಮಾಡಿದಂತ ಸಮಯದಲ್ಲಿ ಬೆಂಗಳೂರು ಪೊಲೀಸರು ಕೂಡ ಒಂದು ಸಾಥನ್ನ ಕೊಟ್ಟಿರುವಂತದ್ದು ಕೋಲಾರ ಪೊಲೀಸರಿಗೆ. ಹಾಗಾಗಿನೇ ಬೆಂಗಳೂರು ಪೊಲೀಸರು ಈಗಾಗಲೇ ಅವರನ್ನ ಬೆಂಗಳೂರಿಗೆ ಕರೆದೊಯ್ಯುವಂತ ಒಂದು ಪ್ರಯತ್ನ ಆಗಿರ್ಬೋದು. ಜೊತೆಗೆ ಅವರ ನ್ಯಾಯಾಧೀಶ ಮುಂದೆ ಹಾಜರುಪಡಿಸ್ತಾರಾ ಅಥವಾ ವಶದಲ್ಲಿ ಇಟ್ಕೊಳ್ತಾರಾ ಅನ್ನೋದು ಇನ್ನ ನೋಡ್ಬೇಕಾಗಿರುವಂತದ್ದು. ಚೈತ್ರ, ಈಗ ಇನ್ ಕೇಸ್
ಇದು ಏನಾದರೂ ತನಿಖೆ ಆಗ್ಬೇಕಾದಂತಹ ಸಂದರ್ಭದಲ್ಲಿ ಈಗ ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡ್ಕೊಳ್ಳುವಂತಹ ಚಾನ್ಸಸ್ ಇದೆಯಾ, ಅಥವಾ ಯಾರ ಜೊತೆ ಇವರು ಸಂಪರ್ಕದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಕಾಲ್ ಡೀಟೇಲ್ಸ್ ಅನ್ನ ತೆಗೆಸುವಂತಹ ಸಾಧ್ಯತೆಗಳೆಲ್ಲ ಇದೆಯಾ, ಹೇಗೆ? ಖಂಡಿತ ಚೈತ್ರ, ಈ ಒಂದು ಏನು ಪ್ರಕರಣ ಇದೆ ಪ್ರಮುಖವಾಗಿ ಒಂದು ಆಡಿಯೋ ಸಂಭಾಷಣೆ ಒಂದು ಪ್ರಕರಣ ಆಗಿರೋದ್ರಿಂದ ಖಂಡಿತ ಇಬ್ಬರ ಮಧ್ಯೆ ನಡೆದಿರತಕ್ಕಂಥ ಒಂದು ಆಡಿಯೋ ಸಂಭಾಷಣೆನ ಅಥವಾ ಅವರು ಬೇರೆಯವ್ರ ಜೊತೆಗೆ ಅಂತಂದ್ರೆ ಅವ್ರ ಜೊತೆಗೆ ಮಾತನಾಡುವಾಗ ಫೋನಲ್ಲಿ ರೆಕಾರ್ಡ್ ಮಾಡೋ ಅಂದ್ರೆ ಬೇರೊಬ್ಬರ ಫೋನಲ್ಲಿ ರೆಕಾರ್ಡ್ ಮಾಡಿರುವಂತಹ ಆಡಿಯೋನ ಇದು ಎಲ್ಲ ಕೂಡ ನಿಜಾಂಶ ಒಂದು ಬೆಳಕಿಗೆ ಬರಬೇಕು ಅಂತಂದ್ರೆ ಖಂಡಿತ ಇಬ್ಬರ ಒಂದು ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡು ಅದನ್ನು FSL ಗೆ ಕಳಿಸುವಂಥದ್ದು ಮತ್ತೆ ಇಬ್ಬರ ಒಂದು ಧ್ವನಿ ಮುದ್ರೆಯನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳುವಂಥದ್ದು ಎಲ್ಲ ಕೂಡ ಖಂಡಿತ ಆಗುತ್ತೆ. ಇದೆಲ್ಲದಕ್ಕೂ ಕೂಡ ಒಂದು ಕಾನೂನು ಪ್ರಕ್ರಿಯೆ ಅಂತ ಆರಂಭವಾಗಬೇಕು. ಯಾಕಂತ ಹೇಳಿದ್ರೆ ಶಾಸಕ ಸ್ಥಾನದಲ್ಲಿ ಇರೋದ್ರಿಂದ ಖಂಡಿತ ಅವರಿಗೆ ಒಂದು ಪ್ರತ್ಯೇಕವಾಗಿ ಒಂದು ಕಾನೂನು ಇರುತ್ತೆ. ಹಾಗಾಗಿನೇ ಅವರನ್ನ ಆ ಒಂದು ಪ್ರತ್ಯೇಕವಾಗಿನೇ ವಿಚಾರಣೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಚೈತ್ರ, ರಘುರಾಜ್, ಈಗ ಪೊಲೀಸರು ಮುನಿರತ್ನ ಅವರನ್ನೇನೋ ವಶಕ್ಕೆ ಪಡ್ಕೊಳ್ತಾರೆ, ಬಟ್ ವಶಕ್ಕೆ ಪಡೆದು ಕರ್ಕೊಂಡು ಬರ್ತಾ ಇರ್ತಂತಹ ಸಂದರ್ಭದಲ್ಲಿ ವಾಗ್ವಾದಗಳೇನಾದ್ರೂ ನಡೀತಾ ಅಥವಾ ಪೊಲೀಸ್ ಅವ್ರ ಜೊತೆ ಬರೋದಕ್ಕೆ ಮುನಿರತ್ನ ಅವರು ಒಪ್ಕೊಂಡ್ರ? ಇಂಥ ಯಾವುದೇ ಒಂದು ಮಾಹಿತಿ ಕೂಡ ಇನ್ನೂ ಕೂಡ ಬಹಿರಂಗ ಆಗಿಲ್ಲ. ಮೇಲ್ನೋಟಕ್ಕೆ ನಮಗೆ ತಿಳಿದು ಬಂದಿರುವಂತೆ ಯಾವುದೇ ತರ ಒಂದು ವಾಗ್ವಾದ ಕೂಡ ಆಗಿಲ್ಲ. ಏನು ಕೋಲಾರ SP ನಿಖಿಲ್ ಅವರ ಸೂಚನೆ ಮೇರೆಗೆ ಅವರು ಕೂಡ ಅಲ್ಲಿ ಹಾಜರಿದ್ರು. ಅವರು ಅಂದ್ರೆ ಬೆಂಗಳೂರು ಸಿಟಿ ಪೊಲೀಸರಿಂದ ಈ ತರ ಒಂದು ಮಾಹಿತಿ ಇದೆ, ಈ ತರ ನಿಮ್ಮನ್ನ ಒಂದು ಅರೆಸ್ಟ್ ಮಾಡುವಂತಹ ಒಂದು ಸೂಚನೆ ಬಂದಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಅವರಿಗೆ ಕನ್ವೆ ಮಾಡಿ ನಂತರ ಅವರನ್ನ ವಶಕ್ಕೆ ಪಡ್ಕೊಂಡು ಆಮೇಲೆ ಸ್ವಲ್ಪ ಸಮಯದಲ್ಲಿ ಕೂಡ ಬೆಂಗಳೂರು ಪೊಲೀಸರು ಕೂಡ ಕೋಲಾರ ಪೊಲೀಸರ ಜಾಯಿನ್ ಆಗಿ ನಂತರ ಅವರನ್ನ ಬೆಂಗಳೂರಿನ ಪೊಲೀಸರಿಗೆ ಒಂದು ವಶಕ್ಕೆ ಕೊಟ್ಟಿರುವಂತದ್ದು. ಈಗಾಗಲೇ ಅವರನ್ನು ಕೂಡ ಬೆಂಗಳೂರಿನ ಒಂದು ಏನು ಯಾವ ಒಂದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿದೆ ಆ ಒಂದು ಪೊಲೀಸ್ ಠಾಣೆಗೆ ಅಲ್ಲಿ ಅವ್ರನ್ನ ಕರೆದೊಯ್ಯುವಂತಹ ಎಲ್ಲ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಚೈತ್ರ, ರಘುರಾಜ್, ಈಗ ಮುನಿರತ್ನ ಅವರನ್ನ ಪೊಲೀಸ್ ಜೀಪ್ ನಲ್ಲಿ ಕರ್ಕೊಂಡು ಬರಲಾಗ್ತಾ ಇದೆಯಾ ಅಥವಾ ಅವ್ರದೇ ಪ್ರೈವೇಟ್ ವೆಹಿಕಲ್ ನಲ್ಲಿ ಕರ್ಕೊಂಡು ಬರಲಾಗ್ತಾ ಇದೆಯಾ? ರೀಚ್ ಆಗಿದಾರಾ ಈಗ ಬೆಂಗಳೂರಿಗೆ? ಚೈತ್ರ, ಏನು ಅಂತ ಹೇಳಿದ್ರೆ ನಾವು SP ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಸುಮಾರು 5:45 ಆಗಿತ್ತು. ಈ ಒಂದು ಸಮಯದಲ್ಲಿ ಅವರು ಹೊಸಕೋಟೆ ಆಸ್ಪಾಸ್ನಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇತ್ತು. ಇನ್ನೇನು ಕೆಲವೇ ಒಂದು ಅರ್ಧ ಗಂಟೆಯಲ್ಲಿ ಬೆಂಗಳೂರು ರೀಚ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾದಂತಹ ಸಂದರ್ಭ ಬಂದಲ್ಲಿ ಅದಕ್ಕೆ ಯಾವುದೇ ತರ ಒಂದು ಸಮಯ ಮಿತಿ ಇರೋದಿಲ್ಲ. ಅಂತಂದ್ರೆ ಆ ಒಂದು ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ನ್ಯಾಯಾಧೀಶರನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ ಸಮಯದಲ್ಲಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು, ಮತ್ತೆ ನ್ಯಾಯಾಧೀಶರನ್ನ ಒಂದು ಹಾಜರುಪಡಿಸಬಹುದು. ಜನಪ್ರತಿನಿಧಿ ಆಗಿರೋದ್ರಿಂದ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಏನಾದ್ರೂ ಬೇರೆ ಒಂದು ಕಾನೂನು ಇರುತ್ತಾ ಅನ್ನೋದು ಇನ್ನ ಕೂಡ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಚೈತ್ರ, ಓಕೆ, ಧನ್ಯವಾದಗಳು ರಘುರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಈಗ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದಂತಹ ಮುನಿರತ್ನ ಅವರನ್ನ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ವಶಕ್ಕೆ ಪಡ್ಕೊಂಡು ಈಗ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅದರಲ್ಲೂ SP ನಿಖಿಲ್ ಅವರಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಕಮಿಷನರ್ ಅವರು ಅವರನ್ನ ವಶಕ್ಕೆ ಪಡ್ಕೊಳ್ಳೋದಕ್ಕೆ. ಹಾಗೆ ಅವರ ಮೊಬೈಲ್ ಅನ್ನ ಟ್ರೇಸ್ ಮಾಡಿದಾಗ ಅಥವಾ ಮೊಬೈಲ್ ಲೊಕೇಶನ್ ಅನ್ನು ಟ್ರೇಸ್ ಮಾಡಿದಂತಹ ಸಂದರ್ಭದಲ್ಲಿ ಮುನಿರತ್ನ ಅವರು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದಂತಹ ಮಾಹಿತಿಯನ್ನು ಪಡೆದು ಅಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ನನ್ನ ಮೇಲಿನ ಆರೋಪ ನಿರಾಧಾರ. ಲೋಕಸಭೆ ಚುನಾವಣೆ ಬಳಿಕ ನನ್ನ ವಿರುದ್ಧ ಸಂಚಲನ ರೂಪಿಸಲಾಗಿತ್ತು. ನಿನ್ನೆ ದೂರು ಕೊಟ್ಟ ವ್ಯಕ್ತಿ ನಮ್ಮ ಬಳಿ ಕೆಲಸ ಮಾಡ್ತಾ ಇದ್ದ ಅನ್ನುವಂತಹ ಇನ್ಫಾರ್ಮೇಶನ್ ಈಗ ಲಭ್ಯ ಆಗಿದೆ. 7-8 ವರ್ಷಗಳಿಂದ ನಮ್ಮ ಬಳಿ ಕೆಲಸವನ್ನ ಮಾಡ್ತಾ ಇದ್ದ, 7-8 ವರ್ಷಗಳಲ್ಲಿ ತೊಂದರೆ ಕೊಟ್ಟಿಲ್ಲ, ಈಗ ತೊಂದರೆ ಕೊಡ್ತೀನಾ ಅಂತ ಮುನಿರತ್ನ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾನು ಯಾರಿಗೂ ಕೂಡ ಏನು ಕೆಟ್ಟದ್ದು ಮಾಡಿಲ್ಲ, ನಾನು ಯಾವುದ್ರಲ್ಲೂ ಕೂಡ ಇನ್ವಾಲ್ವ್ ಆಗಿಲ್ಲ. ಲೋಕಸಭೆ ಚುನಾವಣೆ ಆದಮೇಲೆ ನನ್ನ ಮೇಲೆ ಸಂಚನ್ನ ರೂಪಿಸಲಾಗಿತ್ತು, ಆ ಸಂಚನ್ನ ಈಗ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ನಿನ್ನೆ ದೂರು ಕೊಟ್ಟ ವ್ಯಕ್ತಿ ನಮ್ಮ ಬಳಿ ಕೆಲಸ ಮಾಡ್ತಾ ಇದ್ದ, 7-8 ವರ್ಷಗಳಿಂದ ನಮ್ಮ ಬಳಿ ಕೆಲಸ ಮಾಡ್ತಿದ್ದಾನೆ ಆತ. 7-8 ವರ್ಷಗಳಲ್ಲಿ ತೊಂದರೆ ಕೊಟ್ಟಿಲ್ಲ, ಈಗ ನಾನು ತೊಂದರೆ ಕೊಡ್ತೀನಾ? ಈಗ ವಿರೋಧ ಪಕ್ಷ ಎಲ್ಲೋ ಒಂದ್ ಕಡೆ ನನ್ನ ಮೇಲೆ ಸಂಚನ್ನ ರೂಪಿಸಿ ಈ ರೀತಿಯಾದಂತಹ ಆರೋಪಗಳನ್ನ ಮಾಡ್ತಾ ಇದೆ ಅಂತ ಹೇಳಿ ಮುನಿರತ್ನ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಮೇಲಿನ ಆರೋಪ ನಿರಾಧಾರ, ನನ್ನ ಮೇಲಿನ ಆರೋಪಕ್ಕೆ ಯಾವುದೇ ಆಧಾರಗಳಿಲ್ಲ, ಇದು ಕುತಂತ್ರವನ್ನ ನಡೆಸಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇದೆಯಲ್ಲ, ಈ ಮುನಿರತ್ನ ಮಾತನಾಡಿರುವಂತಹ ಆಡಿಯೋ ಇದು ನನ್ನ ಸಿಕ್ಕಾಕಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಿವೀಲ್ ಮಾಡಿರುವಂತಹ ಆಡಿಯೋ ಅಂತ ಈಗ ಸ್ಟೇಟ್ಮೆಂಟ್ ಅನ್ನ ಸಹ ಕೊಟ್ಟಿರುವಂತದ್ದು. ಈ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. 15 ವರ್ಷಗಳಿಂದ ನನ್ನ ಮೇಲೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಅಥವಾ ಸಾರ್ವಜನಿಕರಾಗಲಿ ಮುನಿರತ್ನ ಅವೇಚ ಶಬ್ದಗಳಿಂದ ಮಾತನಾಡಿದ್ದಾನೆ ಅಂತಾಗಲಿ ಇವತ್ತವರೆಗೂ ಯಾವುದೂ ಇರಲಿಲ್ಲ. ಏಕಾಏಕಿ ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ, ಇದರ ಫಲಿತಾಂಶ ಬಂದ ಮೇಲೆ
ಆವತ್ತಿಂದನೇ ನನ್ನ ಮೇಲೆ ಬಹಳಷ್ಟು ಸಂಚುಗಳನ್ನ ರೂಪಿಸ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿರ್ತಕ್ಕಂಥದ್ದು ಒಂದು ವಿಷಯ. ಏನು ನಿನ್ನೆ ದೂರು ಕೊಟ್ಟಿದ್ದಾನೆ ವ್ಯಕ್ತಿ, ಈ ವ್ಯಕ್ತಿ ಸುಮಾರು 7-8 ವರ್ಷಗಳಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. 7-8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂಥ ಗುತ್ತಿಗೆದಾರನಿಗೆ ಯಾವತ್ತೂ ತೊಂದರೆ ಕೊಡದೇ ಇರೋಂಥ ವ್ಯಕ್ತಿ ಇವತ್ತು ತೊಂದರೆ ಕೊಡುತ್ತ ಅವಕಾಶ ಇರುತ್ತಾ? ನನಗೆ ಬಂದಂಥ ದೂರಲ್ಲಿ ದೇವರಾಜ ಟ್ರಕ್ ಟರ್ಮಿನಲ್ ಅಲ್ಲಿ ಪ್ರತಿ ತಿಂಗಳು 15 ಲಕ್ಷ ಅವ್ಯವಹಾರ ಆಗ್ತಾ ಇದೆ ಅಂತ ಕಂಡು ಬಂದಾಗ ನಾನು ಒಂದು ಪತ್ರ ಬರೆದೆ, ಇದನ್ನು ತನಿಖೆ ಮಾಡಿ ಅಂತ ಹೇಳಿದ್ದ ದಿವಸದಿಂದ ಪ್ರಾರಂಭ ಆಯಿತು. ಈ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. 15 ವರ್ಷಗಳಿಂದ ನನ್ನ ಮೇಲೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಅಥವಾ ಸಾರ್ವಜನಿಕರಾಗಲಿ ಮುನಿರತ್ನ ಅವೇಚ ಶಬ್ದಗಳಿಂದ ಮಾತನಾಡಿದ್ದಾನೆ ಅಂತಾಗಲಿ ಇವತ್ತವರೆಗೂ ಯಾವುದೂ ಇರಲಿಲ್ಲ. ಏಕಾಏಕಿ ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ, ಇದರ ಫಲಿತಾಂಶ ಬಂದ ಮೇಲೆ ಆವತ್ತಿಂದನೇ ನನ್ನ ಮೇಲೆ ಬಹಳಷ್ಟು ಸಂಚುಗಳನ್ನ ರೂಪಿಸ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿರ್ತಕ್ಕಂಥದ್ದು ಒಂದು ವಿಷಯ. ಏನು ನಿನ್ನೆ ದೂರು ಕೊಟ್ಟಿದ್ದಾನೆ ವ್ಯಕ್ತಿ, ಈ ವ್ಯಕ್ತಿ ಸುಮಾರು 7-8 ವರ್ಷಗಳಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. 7-8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂಥ ಗುತ್ತಿಗೆದಾರನಿಗೆ ಯಾವತ್ತೂ ತೊಂದರೆ ಕೊಡದೇ ಇರೋಂಥ ವ್ಯಕ್ತಿ ಇವತ್ತು ತೊಂದರೆ ಕೊಡುತ್ತ ಅವಕಾಶ ಇರುತ್ತಾ? ನನಗೆ ಬಂದಂಥ ದೂರಲ್ಲಿ ದೇವರಾಜ ಟ್ರಕ್ ಟರ್ಮಿನಲ್ ಅಲ್ಲಿ ಪ್ರತಿ ತಿಂಗಳು 15 ಲಕ್ಷ ಅವ್ಯವಹಾರ ಆಗ್ತಾ ಇದೆ ಅಂತ ಕಂಡು ಬಂದಾಗ ನಾನು ಒಂದು ಪತ್ರ ಬರೆದೆ, ಇದನ್ನು ತನಿಖೆ ಮಾಡಿ ಅಂತ ಹೇಳಿದ್ದ ದಿವಸದಿಂದ ಪ್ರಾರಂಭ ಆಯಿತು. ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದಂತಹ ಮುನಿರತ್ನ ಅವರನ್ನ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಮೊಬೈಲ್ ಲೊಕೇಶನ್ ಅನ್ನ ಆಧರಿಸಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗ ಮುನಿರತ್ನ ಅವರನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈಗ ಅವರು ಕೂಡ 2 ಬೇಸಿಕ್ ಮೊಬೈಲ್ ಅನ್ನ ಕೂಡ ಖರೀದಿ ಮಾಡಿದ್ರು ಅನ್ನುವಂತಹ ಇನ್ಫಾರ್ಮೇಶನ್ ಸಿಕ್ಕಿದೆ. ಸೊ ಇದು ನಿಜಾನಾ? ಈಗ ಪೊಲೀಸರು ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಅಥವಾ ಮುಂದಿನ ಕಾನೂನು ಪ್ರಕ್ರಿಯೆಗೆ ಯಾವ ರೀತಿಯಾಗಿ ಸಿದ್ಧತೆಗಳು ಆಗ್ತಾ ಇದೆ? ಚೈತ್ರ, ಪ್ರಮುಖವಾಗಿ ಒಂದು ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆಯ ಪ್ರಕರಣದಲ್ಲಿ 2 ಎಫ್ಐಆರ್ಗಳನ್ನು ಆಧರಿಸಿ ಈಗ ವೈಯಾಲಿಕಾವಲ್ ಪೊಲೀಸರು ಇನ್ನು ಶಾಸಕ ಆಗಿರುವಂತಹ ಮುನಿರತ್ನರನ್ನ ವಶಕ್ಕೆ ಪಡೆದಿರುವಂತೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಕೋಲಾರದ ನಂಗ್ಲಿ ಬಳಿ ಪೊಲೀಸರು ಅಲ್ಲಿ ಕೋಲಾರ ಸ್ಥಳೀಯ ಪೊಲೀಸರ ಸಹಕಾರದೊಂದಿಗೆ ಅವರನ್ನ ವಶಕ್ಕೆ ಪಡೆದು ಈಗ ಬೆಂಗಳೂರಿಗೆ ಕರ್ತಾ ಇರುವಂಥ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಅಂದರೆ ಈ ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದಂಥ ಶಾಸಕ ಮುನಿರತ್ನ ಅಲ್ಲಿ 2 ಬೇಸಿಕ್ ಸೆಟ್ ಮೊಬೈಲ್ಗಳನ್ನು ಖರೀದಿ ಮಾಡಿಕೊಂಡು ಆ ಮೂಲಕವಾಗಿ ಅಂದರೆ ಅವರ ಮೊಬೈಲ್ ಏನಿದೆ ಅದನ್ನು ಸ್ವಿಚ್ ಆಫ್ ಮಾಡಿ ಬೇರೆ ಒಂದು ಮೊಬೈಲ್ ಮೂಲಕವಾಗಿ ಸಿಮ್ಮನ್ನು ಖರೀದಿ ಮಾಡಿ ಅದರಿಂದ ಹೋಗುವಂಥ ಪ್ರಯತ್ನಕ್ಕೆ ಮುಂದಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಆ ಬಗ್ಗೆ ಇನ್ನಷ್ಟು ಸ್ಪಷ್ಟ ಸಿಗಬೇಕಾಗಿರುವಂಥದ್ದು. ಅದನ್ನು ಹೊರತುಪಡಿಸಿ ಅಲ್ಲಿ ಯಾರಾದರೂ ಸ್ಥಳೀಯವಾಗಿ ಅಲ್ಲಿ ಮುಳುಬಾಗಿಲಿನ ನಂಗ್ಲಿ ಬಳಿ ಸಿಕ್ಕಿದ್ರು ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಒಂದು ಟೆಂಪಲ್ ಬಳಿ ಇದ್ರು ಅಂತೇಳಿ. ಆದರೆ ಅಲ್ಲಿ ಸ್ಥಳೀಯ ಯಾರಾದರೂ ಮುಖಂಡರ ಸಹಕಾರ ಇತ್ತಾ ಅಥವಾ ಸಹಾಯದೊಂದಿಗೆ ಏನಾದರೂ ಬೇರೆ ಕಡೆ ಎಸ್ಕೇಪ್ ಆಗುವಂಥ ಪ್ಲಾನ್ ಮುನಿರತ್ನ ಅವರಿಗಿತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ತಿಳಿಬೇಕಾಗಿರುವಂಥದ್ದು. ಯಾಕಂದರೆ ಈ ಒಂದು ಪ್ರಕರಣ ಗಂಭೀರವಾಗಿ ಪಡಿತಾ ಇದ್ದ ಬೆನ್ನಲ್ಲೇ ಕಮಿಷನರ್ ಕೂಡ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ರು. ಜೊತೆಯಲ್ಲಿ ಅವ್ರನ್ನ ಕೂಡಲೇ ವಶಕ್ಕೆ ಪಡಿಬೇಕು ಅಂತೇಳಿ ಅಧಿಕಾರಿಗಳಂತ ತನಿಖಾಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನವೇ ಮಹಜರು ಪ್ರಕ್ರಿಯೆ ಕೂಡ ನಡೆಸಲಾಗಿತ್ತು. ಆದರೆ ತಲೆಮರೆಸಿಕೊಂಡಂತಹ ಮುನಿರತ್ನ ಇಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾರ ಸಂಪರ್ಕ ಕೂಡ ಸಿಕ್ಕಿರಲಿಲ್ಲ. ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಆದರೆ ಮಧ್ಯಾಹ್ನದ ವೇಳೆಗಾಗಲೇ ಅವರ ಮೊಬೈಲ್ ಆನ್ ಆಗಿತ್ತು. ಈ ಒಂದು ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಅನ್ನು ಆಧರಿಸಿ ಈಗ ಅವರನ್ನ ವಶಕ್ಕೆ ಪಡಲಾಗಿರುವಂಥದ್ದು. ಈಗ ಅವರನ್ನ ಕರ್ಕೊಂಡ್ಬರಲಾಗ್ತಾ ಇದೆ. ಈಗ ಅವರನ್ನ ಸ್ಟೇಷನ್ಗೆ ಕರ್ಕೊಂಡ್ಬಂದು ವಿಚಾರಣೆಯನ್ನು ಮಾಡಿ ಹೇಳಿಕೆಯನ್ನು ಪಡೆದು ಅನಂತರ ಪ್ರೊಸೀಜರ್ಗಳನ್ನು ಮಾಡಲಾಗುತ್ತೆ. ಅನಂತರ ಈಗ ಹಿರಿಯ ಅಧಿಕಾರಿಗಳು ಕೂಡ ಬಂದು ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸದ್ಯ ಈಗ ಶಾಸಕ ಮುನಿರತ್ನ ತಾನೇನು ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಿಕೊಳ್ಳುವಂಥ ಪ್ರಯತ್ನದಲ್ಲಿದ್ದರೂ ಕೂಡ ಈಗ ಅವರನ್ನ ಸದ್ಯ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸರು ನಿರ್ಧಾರ ಇನ್ನು ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಾ ಇರುವಂಥದ್ದು. ಚೈತ್ರ, ಓಕೆ, ಧನ್ಯವಾದಗಳು ಗಂಗಾಧರ್ ತಮ್ಮೆಲ್ಲ ಮಾಹಿತಿಗಾಗಿ.